ನಮಸ್ತೆ ಸ್ನೇಹಿತರೆ. ಇಂಥ ಕೆಲವು ನಿಯಮಗಳು, ಅವುಗಳನ್ನು ನಾವು ಅಳವಡಿಸಿಕೊಂಡರೆ ನಮ್ಮ ಜೀವನವನ್ನು ಬದಲಾಯಿಸಬಹುದು. ಯಾರಿಗೆ ದುಡ್ಡಿನ ಕೊರತೆ ಇದೆ, ಸಂಪತ್ತಿಲ್ಲ ಹಾಗೂ ಮನೆಯಲ್ಲಿ ಸಮೃದ್ಧಿ ಇಲ್ಲ, ಈ ನಿಯಮಗಳನ್ನು ಅನುಸರಿಸಿ ನಮ್ಮ ಪರಿಸ್ಥಿತಿಯನ್ನು ನಾವು ಬದಲಾಯಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ ವೀಕ್ಷಕರೇ, ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೊನೆಯಲ್ಲಿ ನಿಮಗೆ ವಿಡಿಯೋ ಹೇಗೆ ಅನಿಸಿದೆ ಅಂತ ಹೇಳೋದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇ ನಿಯಮ, ನೀವು ಇಡೀ ದಿನ ಲಕ್ಷ್ಮಿಯ ಬಗ್ಗೆ ಹೇಗೆ ಮಾತನಾಡುತ್ತೀರಿ ಎಂಬುದನ್ನು ಗಮನಿಸಿ. ಹಣ ಖಾಲಿಯಾಗಿದೆ, ಮತ್ತೆ ದುಡ್ಡು ಬರುತ್ತೋ ಇಲ್ವೋ ಎಂದು ನೀವು ಹೇಳುತ್ತೀರಾ? ಇದು ಬಹಳ ದುಬಾರಿಯಾಗಿದೆ, ಇದು ನಮ್ಮ ಸಾಮರ್ಥ್ಯಕ್ಕಿಂತ ಹೊರಗಿನದಾಗಿದೆ, ಅಯ್ಯೋ ಹಾಸಿಗೆ ಎಷ್ಟಿದೆಯೋ ಅಷ್ಟರಲ್ಲೇ ಕಾಲುಗಳನ್ನು ಚಾಚಬೇಕು, ನಮ್ಮ ಬಳಿ ಹಣ ಬಹಳ ಕಡಿಮೆ ಇದೆ, ಅಥವಾ ಇಲ್ವೇ ಇಲ್ಲ, ಅಯ್ಯೋ ನಾವು ಬಡವರು, ನಮಗೆ ಶ್ರೀಮಂತರಂತೆ ಬದುಕಲು ಎಲ್ಲಿ ಸಾಧ್ಯ ಆಗುತ್ತೆ. ಈ ಎಲ್ಲ ಪದಗಳನ್ನು ಹೇಳಿ ನಾವು ನಮ್ಮ ವೈಬ್ರೇಷನನ್ನು ಕೆಡಿಸಿಕೊಳ್ಳುತ್ತೇವೆ ಮತ್ತು ಲಕ್ಷ್ಮೀ ದೇವಿಯ ವೈಬ್ರೇಷನ್ಗೆ ನಮ್ಮ ವೈಬ್ರೇಷನ್ ಹೊಂದಾಣಿಕೆಯಾಗದೇ ಇದ್ದರೆ ನಮ್ಮ ಹತ್ತಿರ ಹಣ ಬರುವುದಿಲ್ಲ ಅಥವಾ ಸದಾ ಹಣದ ಕೊರತೆ ಇರುತ್ತದೆ. ಹೀಗಾಗಿ ಹೈ ಎನರ್ಜಿ ಪದಗಳನ್ನು ಬಳಸಿ. ನಿಮ್ಮ ಬ್ಯಾಂಕ್ ಖಾತೆ ಖಾಲಿ ಇದ್ದರೂ ಸಹ ನಿಮ್ಮ ಬಳಿ ದೇವರಿಂದ ಸಿಕ್ಕಿದ ಶರೀರ ಇದೆ, ಇದರಲ್ಲಿ ಇನ್ನೂ ಉಸಿರಾಟ ನಡೆಯುತ್ತಿದೆ. ಈ ಶರೀರ ಇದ್ದರೆ ಬಹಳಷ್ಟು ಸಾಧನೆ ಮಾಡಬಹುದು. ಹೀಗಾಗಿ ನಿಮ್ಮ ಉಸಿರಿಗೆ ಕೃತಜ್ಞತೆಯನ್ನು ಹೇಳಿ, ಧನ್ಯವಾದಗಳನ್ನು ಹೇಳಿ. ಕನಿಷ್ಠ ಪಕ್ಷ ನನ್ನ ಬಳಿ ವಾಸವಾಗಿರಲು ಒಂದು ಛಾವಣಿಯಾದರೂ ಇದೆ, ಮನೆಯಾದರೂ ಇದೆ, ಅದು ಎಷ್ಟೇ ಸಣ್ಣ ಮನೆಯಾಗಿರಲಿ, ಇದ್ದಾದರೂ ಇದೆ ಅಲ್ವಾ? ಮತ್ತು ನಾವು ಈ ರೀತಿಯಲ್ಲಿ ನಮ್ಮ ಪದಗಳನ್ನು ಬದಲಾಯಿಸಿ ಹೇಳಲು ಪ್ರಾರಂಭಿಸಿದಾಗ, ನಾನು ಶ್ರೀಮಂತನಾಗಿದ್ದೇನೆ, ನಾನು ಅದೃಷ್ಟವಂತನಾಗಿದ್ದೇನೆ ಎಂದು ನೀವು ಹೇಳಿದರೆ ಪರಿಸ್ಥಿತಿಗಳು ಬದಲಾಯಿಸಲು ಪ್ರಾರಂಭವಾಗುತ್ತವೆ. ಎರಡನೇ ನಿಯಮ, ನಾವು ಸಾಮಾನ್ಯವಾಗಿ ದೀಪಾವಳಿಯ ಸಮಯದಲ್ಲಿ ಮನೆ ಶುದ್ಧಿ, ಬಣ್ಣ ಹಚ್ಚುವುದು ಎಲ್ಲ ಮಾಡುತ್ತೇವೆ, ಅಲಂಕಾರ ಮಾಡುತ್ತೇವೆ, ಕೇವಲ ದೀಪಾವಳಿಗೆ ಮಾತ್ರ. ಹೀಗಾಗಿ ಕಾಯಬೇಡಿ. ನೀವು ಸುತ್ತಲೂ ನೋಡಿ, ನಿಮ್ಮ ಕೋಣೆಯನ್ನು ನೋಡಿ, ಡ್ರೆಸ್ ಅಲಮಾರಿಯನ್ನು ನೋಡಿ, ಬಾತ್ರೂಮ್ ನೋಡಿ, ಕಿಟಕಿಗಳನ್ನು ನೋಡಿ, ಚಿಕ್ಕ ಚಿಕ್ಕ ಮೂಲೆಗಳನ್ನು ಚೆನ್ನಾಗಿ ಶುದ್ಧಪಡಿಸಿ, ನಿಮ್ಮ ಪರಿಸರವನ್ನು ಸ್ವಚ್ಛಗೊಳಿಸಿ. ಅಲ್ಲಿಯೇ ನಿಲ್ಲಬೇಡಿ. ನಮ್ಮ ದೇಹವೇ ನಮ್ಮ ಮೊದಲನೇ ಸಂಪತ್ತಾಗಿದೆ. ಇದಕ್ಕಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕಾಗಿ ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಧರ್ಮ. ನಮ್ಮ ಶುದ್ಧತೆ ದೇಹವಷ್ಟೇ ಅಲ್ಲ, ಮನಸ್ಸಿನದೂ ಕೂಡ ಆಗಬೇಕು. ನಾವು ಇತರರ ಬಗ್ಗೆ ಹೇಗೆ ಚಿಂತಿಸುತ್ತೇವೆ, ಹೇಗೆ ಮಾತನಾಡುತ್ತೇವೆ, ಈ ಎಲ್ಲವೂ ಸರಿಯಾಗಿ ಇಲ್ಲದಿದ್ದರೆ ನಮ್ಮ ಶಕ್ತಿಯ ಮಟ್ಟ ಕುಸಿಯುತ್ತದೆ. ಆದ್ದರಿಂದ ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿಟ್ಟುಕೊಳ್ಳಿ, ಆಹಾರವನ್ನು ಸರಿಯಾಗಿ ಸೇವಿಸಿ. ಹಾಗಾಗಿ ಕೋಲನ್ ಅಂದರೆ ನಿಮ್ಮ ಹೊಟ್ಟೆಯ ಎಲ್ಲ ಕೊಳೆಯನ್ನು ಹೊರತೆಗೆಯಬೇಕು. ಆಗ ನೀವು ಸಂಪೂರ್ಣ ಫ್ರೆಶ್ ಮತ್ತು ಶಕ್ತಿಯುತರಾಗುತ್ತೀರಿ. ಭೂಮಾತೆಯನ್ನು ನೋಡಿ, ಅವಳು ಲಕ್ಷ್ಮಿಯದೇ ಒಂದು ರೂಪ. ಮನೆ ಸ್ವಚ್ಛ ಮಾಡುವುದರ ನೆಪದಲ್ಲಿ ನಾವು ಹೊರಗಡೆ ಕಸ ಎಸೆಯುತ್ತೇವೆ. ಕಾರುಗಳಿಂದ ಕೆಲವರು ಸಾಗುತ್ತಿರುವಾಗಲೇ ಕಸ ಹೊರಗೆ ಎಸೆಯುತ್ತಾರೆ. ಅಂಥದ್ದನ್ನು ಮಾಡಬೇಡಿ. ಸ್ವಚ್ಛತೆ ಲಕ್ಷ್ಮೀ ದೇವಿಯ ಎರಡನೇ ನಿಯಮವಾಗಿದೆ. ಮೂರನೇ ನಿಯಮವಾಗಿದೆ ಲಕ್ಷ್ಮೀ ದೇವಿಯ ಸೌಂದರ್ಯ ರೂಪದ ಕುರಿತಾಗಿ. ಸೌಂದರ್ಯವನ್ನು ನೋಡಿದರೆ ದೇವಿ ಅಲಂಕೃತಳಾಗಿ ತೋರಿಸುತ್ತಾರೆ. ಹಾಗಾಗಿ ನಿಮ್ಮನ್ನು ನೀವು ಅಲಂಕಾರ ಮಾಡಿಕೊಳ್ಳಿ. ನೀವು ಹೇಗೆ ಬಟ್ಟೆ ತೊಟ್ಟುಕೊಂಡರೆ ನಿಮ್ಮನ್ನು ಸುಂದರವಾಗಿ ನೀವು ಭಾವಿಸುತ್ತೀರೋ ಹಾಗೆ ಬಟ್ಟೆಗಳನ್ನು ಹಾಕಿಕೊಳ್ಳಿ. ಶುದ್ಧತೆ ಅಷ್ಟೇ ಸಾಕಾಗದು, ಪ್ರತಿದಿನವೂ ನಿಮ್ಮನ್ನು ನೀವು ಅಲಂಕಾರ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಸುಂದರವಾದ ಆಭರಣಗಳು, ಸ್ವಚ್ಛ ಹಾಗೂ ಸುಂದರ ಬಟ್ಟೆಗಳು, ಅದರಲ್ಲಿ ನಮ್ಮನ್ನು ನಾವು ನಿರ್ಮಲ ಮತ್ತು ಸಂತೋಷವನ್ನು ಅನುಭವ ಮಾಡಬೇಕು. ನಾವು ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ಆನಂದ ಆಗಬೇಕು. ಈ ರೀತಿಯ ಕೆಲಸಗಳನ್ನು ಪ್ರತಿದಿನ ಮಾಡಬೇಕು. ನಿಮ್ಮ ಮನೆಯನ್ನೂ ಕೂಡ ಅಲಂಕಾರ ಮಾಡಬೇಕು. ಇಂಟೀರಿಯರ್ ಡೆಕೋರೇಷನ್ ಅನ್ನು ಅನಾವಶ್ಯಕ ಖರ್ಚು ಎಂದು ಅಂದುಕೊಳ್ಳಬೇಡಿ. ನಿಮ್ಮ ಪರಿಸರ ಎಷ್ಟು ಸುಂದರವಾಗಿರುವುದೋ, ಗಿಡಗಳು, ಸಸಿಗಳು, ಚಿತ್ರಗಳು ಮತ್ತು ಒಳ್ಳೊಳ್ಳೆಯ ಬಣ್ಣಗಳು ಮನಸ್ಸಿಗೆ ತೃಪ್ತಿ ಮತ್ತು ಶಾಂತಿಯನ್ನು ತರುತ್ತವೆ, ಪ್ರಸನ್ನತೆಯನ್ನು ಹರಡುತ್ತವೆ. ನಿಮ್ಮ ಮನೆ, ಕಚೇರಿ ಎಲ್ಲವನ್ನು ಸುಂದರವಾಗಿ ಅಲಂಕರಿಸಿ. ನಾಲ್ಕನೇ ನಿಯಮವಾಗಿದೆ, ಲಕ್ಷ್ಮಿಯನ್ನು ಚಂಚಲ ಸ್ವಭಾವದವರು ಎಂದು ಹೇಳಲಾಗುತ್ತದೆ. ಹೀಗಾಗಿ ಆತಂಕ ಪಡಬೇಕಾಗಿಲ್ಲ.
ನಿಮ್ಮ ಸಂತೋಷಕ್ಕಾಗಿ ನೀವು ಹಣ ಖರ್ಚು ಮಾಡಿದರೆ, ನೀವು ಏನನ್ನಾದರೂ ಖರೀದಿಸಿದರೆ ತಪ್ಪಾಗ್ಬಿಡ್ತು ಎಂದು ಭಾವಿಸಬೇಡಿ. ಸಂತೋಷದಿಂದ ಖರ್ಚು ಮಾಡಿ. ಖರ್ಚು ಮಾಡುವಾಗ ನಾನು ಇಷ್ಟು ಖರ್ಚು ಮಾಡಲು ಸಮರ್ಥನಾಗಿದ್ದೇನೆ ಎಂದು ಸಂತೋಷ ಪಡಬೇಕು. ಮನೆಗೆ ಉಪಯೋಗಿಸಿದೆವಲ್ವಾ? ಒಂದು ವೇಳೆ ಕೇವಲ ದುಡ್ಡನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಎಂದರೆ ಯಾವುದೇ ಪ್ರಯೋಜನವಿಲ್ಲ. ನೀವು ಇತರರಿಗೆ ಹಣ ಕೊಡುವಾಗ ಗಿಫ್ಟ್ ರೂಪದಲ್ಲಿ ಆಗಿರಬಹುದು ಅಥವಾ ಲಿಫಾಫಾ ರೂಪದಲ್ಲಿ ಹಣ ಕೊಡುತ್ತಿರುವಾಗ, ಬಿಲ್ ಪಾವತಿ ಮಾಡುವಾಗಲೂ ನಾವು ಹಣ ನೀಡುತ್ತೇವೆ ಎಂದರೆ ಯಾರಿಗೆ ಹಣ ಕೊಡುತ್ತಿದ್ದೇವೆ ಅವರಿಗೆ ಆಶೀರ್ವಾದ ಕೊಡಿ. ಅವರ ಮನೆಯಲ್ಲಿಯೂ ಕೂಡ ಈ ಲಕ್ಷ್ಮೀ ಮಾತೆ ಹೆಚ್ಚು ಸಂತೋಷ ತಂದುಕೊಡಲಿ ಎಂಬ ಉದ್ದೇಶದಿಂದ. ಇಂಥ ವಿಚಾರದಿಂದ ನಾವು ಯಾರಿಗಾದರೂ ಹಣ ನೀಡಿದರೆ ನಮ್ಮ ಹಣವು 10 ಪಟ್ಟು ವೃದ್ಧಿಯಾಗುತ್ತದೆ. ನಮ್ಮ ಮನೆಯಲ್ಲಿ ಕೂಡ ಸೌಭಾಗ್ಯ ಸಮೃದ್ಧಿ ಬರುವುದರಿಂದ ಕೊಡುವಾಗಲೂ ನಿಮ್ಮ ಮನಸ್ಸು ಶುದ್ಧ ಭಾವನೆಯಿಂದ ಕೂಡಿರಬೇಕು. 5ನೇ ನಿಯಮವಾಗಿದೆ. ಲಕ್ಷ್ಮೀ ದೇವಿ ಪ್ರೀತಿ ಇಲ್ಲದ ಕಡೆಗೆ ಸ್ಥಿರವಾಗಿರುವುದಿಲ್ಲ. ಪರಿಸರದಲ್ಲಿ ಜಾಸ್ತಿ ಜಗಳಗಳು ನಡೆಯುತ್ತಿದ್ದರೆ ಲಕ್ಷ್ಮೀ ದೇವಿಯು ಅಲ್ಲಿ ಹೆಚ್ಚು ಸಮಯ ಇರುವುದಿಲ್ಲ. ಇದು ಕೇವಲ ಪರಿಸರ ಅಥವಾ ಕೆಲವು ಜನರ ನಡುವಿನ ವಿಷಯವಲ್ಲ. ನಮ್ಮ ಮೇಲೆಯೂ ಸಹ ನಮಗೆ ಪ್ರೀತಿ ಬಹಳ ಮುಖ್ಯವಾಗಿದೆ. ನಿಮಗೆ ನಿಮ್ಮ ಸ್ವಂತ ವ್ಯಕ್ತಿತ್ವದ ಮೇಲೆ ನಿಮಗೆ ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಇರಬೇಕು. ಬೇರೆಯವರಿಗೆ ಎಷ್ಟು ಧನದ ಮೇಲೆ ಹಕ್ಕಿದೆಯೋ ಅಷ್ಟೇ ಹಕ್ಕು ನಮಗೂ ಇದೆ ಎಂದು ನೀವು ಫೀಲ್ ಮಾಡಬೇಕು. ಇದು ನಿಮ್ಮ ಜನ್ಮಸಿದ್ಧ ಹಕ್ಕಾಗಿದೆ. ಒಳ್ಳೆಯ ಆಹಾರ ತಿನ್ನುವುದು, ಉತ್ತಮ ಸ್ಥಳದಲ್ಲಿ ವಾಸಿಸುವುದು, ಉತ್ತಮ ಜನರ ಜೊತೆಗೆ ಬೆರೆಯುವುದು ಮತ್ತು ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದು ಇದು ಮಾನವನ ಜನ್ಮಸಿದ್ಧ ಹಕ್ಕು ಮತ್ತು ಪರಮಾತ್ಮನ ಬಳಿ ಯಾವುದೇ ಕೊರತೆ ಇಲ್ಲ. ಹಾಗಾದರೆ ನಿಮ್ಮನ್ನು ನೀವು ಗೌರವಿಸಿ, ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ. ನಿಮ್ಮ ಬಯಕೆಗಳನ್ನು ಹಿಡಿದಿಟ್ಟುಕೊಳ್ಳಬೇಡಿ. ನೀವು ಇಡೀ ಜಗತ್ತಿಗೆ ಎಷ್ಟು ಪ್ರೀತಿ ಕೊಡುತ್ತೀರೋ ಅಷ್ಟೇ ನಿಮ್ಮನ್ನು ನೀವು ಪ್ರೀತಿಸಿ. ನೀವು ಈ ಆತ್ಮವಿಶ್ವಾಸವನ್ನು ಹೊಂದಿದರೆ, ನಿಮ್ಮೊಂದಿಗೆ ನೀವು ಗೌರವ ಇಟ್ಟುಕೊಂಡರೆ ಇತರರಿಗೂ ನೀವು ಇದನ್ನೇ ಉಡುಗೊರೆ ರೂಪದಲ್ಲಿ ಹಂಚಿಕೊಳ್ಳುತ್ತೀರಿ. 6ನೇ ನಿಯಮವಾಗಿದೆ. ಕರುಣೆ. ದಯಾಳು ವ್ಯಕ್ತಿ, ಕ್ಷಮಿಸುವ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗೆ ಹಣದ ಯಾವುದೇ ಸಮಸ್ಯೆ ಇರುವುದಿಲ್ಲ. ಎಂತಹ ವ್ಯಕ್ತಿಗಳಾಗಬೇಕು ಅಂದರೆ ಇತರರಿಗೆ ಸಹಾಯ ಮಾಡುವಾಗ 2ನೇ ಬಾರಿಗೆ ಯೋಚಿಸುವ ಅಗತ್ಯವಿರಬಾರದು ಮತ್ತು ಈ ಕ್ಷಣದಲ್ಲಿ ಹೆಚ್ಚು ಹಣ ಬರುವಾಗ ಮಾತ್ರ ನಾವು ಕೊಡುತ್ತೇವೆ ಎಂದು ನಿರೀಕ್ಷಿಸಬೇಡಿ. ನಿಮ್ಮ ಬಳಿ ಈಗ ಹಣ ಇಲ್ಲದಿದ್ದರೂ ಸಹ ಕೊಡುವುದಕ್ಕೆ ಏನಾದರೂ ಇದೆ. ನೀವು ಯಾರಿಗಾದರೂ 2 ಸಿಹಿ ಮಾತುಗಳನ್ನಾದರೂ ಹೇಳಬಹುದು, ಯಾರಿಗಾದರೂ ಸಹಾನುಭೂತಿ ತೋರಿಸಬಹುದು ಅಥವಾ ನಿಶ್ಶಬ್ದವಾಗಿ ಇರುತ್ತಾ ಯಾರಿಗಾದರೂ ಸಹಾಯವನ್ನೂ ಮಾಡಬಹುದು. ಯಾವ ಸಮಯದಲ್ಲಿ ನಿಮ್ಮ ಬಳಿ ಯಾವ ಶಕ್ತಿ ಇದೆ ಅದನ್ನು ಉಪಯೋಗಿಸಿ. ಸಹಾಯ ಮಾಡಲು ಹಿಂಜರಿಯಬೇಡಿ. ಇತರರ ನೋವು ಅರ್ಥ ಮಾಡಿಕೊಳ್ಳುವುದನ್ನು ಕಲಿಯಿರಿ. ನೀವು ಇಂಥ ವ್ಯಕ್ತಿಯಾದಾಗ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ನಿಮ್ಮ ಮೇಲೆ ಇರುತ್ತದೆ. 7ನೇ ನಿಯಮವಾಗಿದೆ. ನೀವು ಚಿತ್ರಗಳಲ್ಲಿ ನೋಡಿರಬಹುದು, ಬಿಳಿ ಆನೆಗಳು ನೀರು ಸುರಿಸುತ್ತವೆ ಮತ್ತು ಕಮಲದಿಂದ ಲಕ್ಷ್ಮಿಯು ಪ್ರಕಟವಾಗುತ್ತಾಳೆ. ಆ ಬಿಳಿ ಆನೆ ಸಾಮಾನ್ಯ ಆನೆ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಬಳಿ ಬಿಳಿ ಆನೆಗಳು ಇರುವುದಿಲ್ಲ. ಬಿಳಿ ಆನೆಗಳು ಕೇವಲ ರಾಜ ಮಹಾರಾಜರ ಬಳಿ ಮಾತ್ರ ಇರುತ್ತವೆ. ಆದ್ದರಿಂದ ನಾವು ಅಪರೂಪದ ಗುಣಮಟ್ಟದ ರೂಪದ ವಸ್ತುಗಳನ್ನು ಗುರುತಿಸಲು ಕಲಿಯಬೇಕು. ಯಾವುದೇ ಐಷಾರಾಮಿ ವಸ್ತು ಅಥವಾ ಬೆಲೆ ಬಾಳುವ ವಸ್ತು ತಯಾರಿಸಲು ಹೆಚ್ಚು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ಆದುದರಿಂದ ಅಗ್ಗದ ವಸ್ತುಗಳ ಹಿಂದೆ ಓಡಬೇಡಿ, ಏಕೆಂದರೆ ಉತ್ತಮ ಗುಣಮಟ್ಟದ ವಸ್ತುಗಳು ಸುಲಭವಾಗಿ ಅಥವಾ ತ್ವರಿತವಾಗಿ ತಯಾರಾಗುವುದಿಲ್ಲ. ಅವುಗಳನ್ನು ಗೌರವಿಸುವುದನ್ನು ಕಲಿಯಿರಿ. ನೀವು ಮಾಡುವ ಯಾವುದೇ ಕೆಲಸದಲ್ಲಿಯೂ ನಿಮ್ಮ ಹೃದಯ ಮತ್ತು ಆತ್ಮವನ್ನು ಸಂಪೂರ್ಣವಾಗಿ ಮನಸ್ಸು ಕೊಟ್ಟು ಮಾಡಿರಿ. ಇತರರು ನಿಮ್ಮ ಕೆಲಸವನ್ನು ನೋಡಿ ವಾವಾ ಎನ್ನುತ್ತಾ ಆಶ್ಚರ್ಯಪಡಬೇಕು. ದುರ್ಲಭವಾದ, ಈವರೆಗೆ ಯಾರೂ ಮಾಡದೇ ಇರುವಂಥ ಏನನ್ನಾದರೂ ಮಾಡಿರಿ. ಅದರಿಂದ ನಿಮ್ಮ ಜೀವನದಲ್ಲಿ ಸದಾ ಸಮೃದ್ಧಿ ಇರುತ್ತದೆ. ಈ ಮಾತುಗಳು ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ನಿರತರಾದವರಿಗೆ ಮಾತ್ರ ಸೀಮಿತವಲ್ಲ. ಮನೆಯಲ್ಲಿ ಮಕ್ಕಳನ್ನು ಬೆಳೆಸುತ್ತಿರುವಂಥ ತಾಯಂದಿರು ತಮ್ಮ ಹೃದಯಪೂರ್ವಕ ತಾಳ್ಮೆಯಿಂದ ಮಕ್ಕಳನ್ನು ಬೆಳೆಸಿದರೆ ಆ ಮಕ್ಕಳು ಕಮಲದಂತೆ ಅರಳುತ್ತಾರೆ. ಅಂಥ ಮಕ್ಕಳು ದುರ್ಲಭರಾಗುತ್ತಾರೆ, ಅಪರೂಪದ ಮಕ್ಕಳಾಗುತ್ತಾರೆ. ನೀವು ಮಾಡುವ ಯಾವುದೇ ಕೆಲಸ, ಅದು ಕಾರು ಚಾಲನೆ ಇದ್ದರೂ ಸಹ ಆ ಗಾಡಿಯನ್ನು ಚೆನ್ನಾಗಿ ಹೊಳೆಯುವಂತೆ ಇಡಿ. ಒಳ್ಳೆಯ ಉಡುಪನ್ನು ಹಾಕಿಕೊಳ್ಳಿ.
ನೀವು ಕಾರು ಚಾಲಕರಾಗಿದ್ದರೂ ಸಹ ಜನರು ನಿಮ್ಮನ್ನು ಮೆಚ್ಚಿ ನೆನಪಿಸಿಕೊಳ್ಳುವಂತೆ ಮಾಡಿರಿ. ನಿಮ್ಮ ಕಂಫರ್ಟ್ ಝೋನ್ನಿಂದ ಆರಾಮಿನಿಂದ ಹೊರಬಂದು ಜೀವನದಲ್ಲಿ ದುರ್ಲಭವಾದ ವಿಶೇಷ ಸಾಧನೆ ಮಾಡಿ. 8ನೇ ನಿಯಮವಾಗಿದೆ, ನೀವು ಏನೇನು ಮಾಡುತ್ತಿದ್ದೀರೋ ಅದು 100 ಪಟ್ಟು ಜಾಸ್ತಿ ಆಗಬೇಕು. ನೀವು ಜ್ಞಾನ ಹಂಚುತ್ತಿದ್ದೀರಾ, ಅಥವಾ ಆಹಾರ ತಯಾರಿಸುತ್ತಿದ್ದೀರಾ, ಅಥವಾ ಹಣ ಸಂಪಾದನೆ ಮಾಡುತ್ತಿದ್ದೀರಾ, ನೀವು ಮಾಡುವ ಯಾವುದೇ ಕಾರ್ಯದಲ್ಲಾದರೂ 1ಕ್ಕೆ 10 ಪಟ್ಟು 100 ಪಟ್ಟು ನಮಗೆ ಪರಿಣಾಮ ಸಿಗಬೇಕು. ಅಂದರೆ ಹೆಚ್ಚು ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ಇಂಟರ್ನೆಟ್ ರಚಿಸಿದವನು ಕೂಡ ಎಷ್ಟು ಮಂದಿ ಪರಸ್ಪರ ಸಂಪರ್ಕದಲ್ಲಿ ಬರಬಹುದು ಎಂದು ಯೋಚನೆ ಮಾಡಿದ. ಒಬ್ಬರೊಬ್ಬರು ಪರಸ್ಪರ ವಸ್ತುಗಳನ್ನು ನೋಡಬಹುದು, ಖರೀದಿಸಬಹುದು ಮತ್ತು ಇದರ ಲಾಭವನ್ನು ಅವರು ಪಡೆದರು. ನೀವು ಪುಸ್ತಕ ಬರೆದಿದ್ದರೆ ಅದು ಎಷ್ಟು ಮಂದಿ ಜನರಿಗೆ ತಲುಪಬಹುದು ಎಂದು ಯೋಚಿಸಿ. ನಾನು ಇದನ್ನು ಹೇಗೆ ಹೆಚ್ಚು ಜನರಿಗೆ ತಲುಪಿಸಬೇಕು ಎಂದು ಯೋಚಿಸಿ. ಹೀಗೆ ಬಾಕ್ಸ್ನಲ್ಲಿ ಮುಚ್ಚಿಟ್ಟು ಬಿಡಬೇಡಿ ಅಥವಾ ಲಾಕರ್ನಲ್ಲಿ ಮುಚ್ಚಿಟ್ಟು ಬಿಡಬೇಡಿ. ಈ ಹಣವನ್ನು ಹೇಗೆ ಹೂಡಿಕೆ ಮಾಡಿ ಬೆಳೆಸಬಹುದು, ಜಾಸ್ತಿಗೊಳಿಸಬಹುದು ಎಂಬುದರ ಬಗ್ಗೆ ಯೋಚಿಸಿ. ಏಕೆಂದರೆ ನೀವು ನಿಮ್ಮ ಸುತ್ತಲೂ ನೋಡಿದರೆ ಪ್ರಕೃತಿಯಲ್ಲಿ ಕೇವಲ ಒಂದೇ ಒಂದು ಗಿಡ ಮರವಿಲ್ಲ, ಲಕ್ಷಾಂತರ ಮರಗಳಿವೆ. ಸಾಗರಗಳಲ್ಲಿ ಸಾವಿರಾರು ಗ್ಯಾಲನ್ ನೀರಿದೆ. ಆಕಾಶದಲ್ಲಿ ದೇವರು ಕೇವಲ ಒಂದೇ ನಕ್ಷತ್ರವನ್ನು ಮಾತ್ರ ಸೃಷ್ಟಿ ಮಾಡಲಿಲ್ಲ, ಅದರಲ್ಲಿ ನೂರಾರು ನಕ್ಷತ್ರಗಳ ಗುಂಪುಗಳಿವೆ. ಹೀಗಾಗಿ ಚಿಕ್ಕ ವಿಚಾರ ಇರಿಸಿಕೊಳ್ಳಬೇಡಿ. ನಿಮ್ಮ ಚಿಂತನೆಯನ್ನು ವಿಶಾಲಗೊಳಿಸಿ. ನೀವು ಯಾವ ಕೆಲಸ ಮಾಡಿದರೂ ಸಹ ಎಲ್ಲರಿಗೂ ಒಂದೇ ಸಮಾನ 24 ಗಂಟೆಗಳೇ ಇವೆ. ಈ 24 ಗಂಟೆಗಳಲ್ಲಿ ನೀವು ಚಿಕ್ಕ ಕೆಲಸವನ್ನಾದರೂ ಮಾಡಬಹುದು ಅಥವಾ ದೊಡ್ಡ ಕೆಲಸಗಳನ್ನಾದರೂ ಮಾಡಬಹುದು. 9ನೇ ನಿಯಮವಾಗಿದೆ ಮತ್ತು ಅತ್ಯಂತ ಮುಖ್ಯವಾದ ನಿಯಮವಾಗಿದೆ. ಎಲ್ಲ ನಿಯಮಗಳನ್ನು ಅನುಸರಿಸಿ ಇದನ್ನು ಅನುಸರಿಸದಿದ್ದರೆ ನೀವು ಹಳ್ಳದಲ್ಲಿ ಬೀಳುತ್ತೀರಿ. ಅದು ಯಾವುದೆಂದರೆ ತಪ್ಪು ಕರ್ಮದಿಂದ ಒಳ್ಳೆಯ ಫಲ ಸಿಗುವುದಿಲ್ಲ. ಹೀಗಾಗಿ ಹಣವನ್ನು ಸಂಬಂಧಿಸಿ ನೀವು ಎಲ್ಲಿ ತಪ್ಪು ಮಾಡುತ್ತಿದ್ದೀರೋ ಗಮನಿಸಿ. ನೋಡಿ, ಹಣ ಸಿಕ್ಕಿ ಹಾಕಿಕೊಂಡಿದೆ, ನಿಮ್ಮ ಹತ್ತಿರ ಬರುತ್ತಿಲ್ಲ. ಅದನ್ನು ಪರಿಶೀಲಿಸಿ. ನೀವು ಯಾರಿಗಾದರೂ ಹಣ ಹಿಂತಿರುಗಿಸಬೇಕಾಗಿತ್ತು, ಆದರೆ ಹಿಂತಿರುಗಿಸಿಲ್ಲ. ಹಣದ ವಿಷಯದಲ್ಲಿ ನೀವು ಯಾರಿಗಾದರೂ ಏನಾದರೂ ತಪ್ಪು ಮಾಡಿದ್ದೀರಾ ಎಂದು ನೋಡಿಕೊಳ್ಳಿ. ನಾವು ನಮ್ಮೊಳಗೆ ನೋಡಿದಾಗಲೇ ನಮ್ಮ ಸಮಸ್ಯೆಗಳನ್ನು ನಾವು ನೋಡಬಹುದು. ನಿಮ್ಮ ಕರ್ಮವು ನಿಮ್ಮನ್ನು ಉನ್ನತಿಗೇರಿಸಲಿ. ಎಂದಿಗೂ ಯಾರ ಹಣವನ್ನು ತಡೆ ಹಿಡಿಬೇಡಿ. ಯಾರಿಂದ ಸಾಲ ಪಡೆದಿದ್ದರೆ ಅದನ್ನು ಸಾಧ್ಯವಾದಷ್ಟು ಬೇಗ ತೀರಿಸುವ ಪ್ರಯತ್ನ ಮಾಡಿ. ಇತರರ ಆಸ್ತಿಯಲ್ಲಿ ಕಣ್ಣು ಹಾಕಬೇಡಿ. ಲೋಭದಿಂದ ನೀವು ಲಕ್ಷ್ಮಿಯನ್ನು ಗಳಿಸಿದರೂ ಸಹ ಆ ಹಣವು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತದೆ. ನಿಮ್ಮ ಮನೆಗೂ ಕೂಡ ಅಂಥ ತಪ್ಪು ಕರ್ಮಗಳಿಂದ ಹಣ ಸಂಪಾದಿಸಬೇಡಿ. ಅದು ತಾತ್ಕಾಲಿಕ ಸಂತೋಷವನ್ನು ನೀಡುತ್ತದಾದರೂ ಹೆಚ್ಚಿನ ಸಂಕಷ್ಟಗಳನ್ನು ತರುತ್ತದೆ. ಅಂಥ ಹಣಕ್ಕಾಗಿ ಇತರರ ಹಣ ತಡೆಹಿಡಿಯಬೇಡಿ. ಯಾರಾದರೂ ನಿಮ್ಮಿಂದ ತಮ್ಮ ಸೇವಾ ಶುಲ್ಕ ಸರ್ವಿಸ್ ಚಾರ್ಜ್ ಕೇಳಿದರೆ ಅವರಿಗೆ ನೀವು ಏನಾದರೂ ಬೈಯೋದು ಅಥವಾ ನೀವು ತುಂಬ ದುಬಾರಿ ಚಾರ್ಜ್ ಮಾಡುತ್ತೀರಿ ಎಂದು ಹೇಳುವುದು, ಈ ರೀತಿಯೆಲ್ಲ ಹೀಯಾಳಿಸಬಾರದು. ಏಕೆಂದರೆ ಅವರು ತಮ್ಮ ಸೇವೆಯಲ್ಲಿ ಶ್ರಮ ನೀಡಿರುತ್ತಾರೆ. ಅವರು ಆ ಹಂತವನ್ನು ತಲುಪಲು ಬಹಳ ಶ್ರಮಪಟ್ಟಿರುತ್ತಾರೆ. ಅವರು ಈ ಮಟ್ಟದ ಶುಲ್ಕ ಕೇಳಬಹುದಾದಷ್ಟು ಶ್ರಮಿಸಿರುತ್ತಾರೆ. ನೀವು ಆ ಹಣವನ್ನು ಕೊಡಲಿಲ್ಲದಿದ್ದರೂ ಕೈ ಮುಗಿದು ಧನ್ಯವಾದ ಹೇಳಿ ಮುಂದುವರಿಯಿರಿ. ಆದರೆ ನೀವು ಬಹಳ ದುಬಾರಿ, ನೀವು ಇತರರನ್ನು ದೋಚುತ್ತಿದ್ದೀರಾ ಎನ್ನುವುದು, ಇಂಥ ಮಾತುಗಳಿಂದ ನಾವು ನಮ್ಮ ಹಣದ ಕರ್ಮವನ್ನು ಹೀನಗೊಳಿಸುತ್ತೇವೆ. ಹಾಗೆಯೇ ನಮಗೂ ಅದೇ ಪ್ರತಿಫಲ ದೊರೆಯುತ್ತದೆ. ನಾವು ಕೂಡ ಯಾವುದಾದರೂ ಸೇವೆಗಾಗಿ ಹಣ ಕೇಳಿದಾಗ ಇತರರು ಕೂಡ ನಮಗೆ ಅದೇ ಮಾತು ಹೇಳುತ್ತಾರೆ. ಹೀಗಾಗಿ ಯಥಾ ಕರ್ಮ ತಥಾ ಫಲ. ಹಾಗಾದರೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಹೇಗನಿಸಿದೆ ಎಂದು ಹೇಳಲು ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಿ ಮತ್ತು ಕೊನೆಯಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ. ನಾವು ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಧನ್ಯವಾದಗಳು.